ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಇವತ್ತು ಏನಮ್ಮ, ಇವತ್ತು ವಿಜಯದಶಮಿ. ಎಸ್, ವಿಜಯದಶಮಿ ತಾನೆ. ಹಾಂ, ಇವತ್ತು ವಿಜಯದಶಮಿ. ಆ್ಯಂಡ್ ಸಖತ್ ಪಾಸಿಟಿವ್ ಆಗಿರುವಂಥ ಡೇ ಇವತ್ತು. ಆ್ಯಂಡ್ ಏನು ಗೊತ್ತಾ, ಇವಾಗ ನಮ್ಮ ಮನೆ ಅಂಗಡಿಯಲ್ಲಿ ಪೂಜೆ ಎಲ್ಲ ಮಾಡಿದ್ವಿ. ಆ್ಯಂಡ್ ಅದ್ರ ಕ್ಲಿಪ್ಸ್ ಹಾಕ್ತೀನಿ ನಾನು, ಬಿಕಾಸ್ ಮಾರ್ನಿಂಗ್ ಎಲ್ಲ ರೆಡಿಯಾಗಿ ಅಷ್ಟೊತ್ತು ಫ್ರೀ ಟೈಮ್ ಹೋಗ್ಬಿಟ್ಟಿತ್ತು. ಆ್ಯಂಡ್ ಇದೆಲ್ಲ ಪೂಜೆ ಆದಮೇಲೆ ಸೀನ್ಸು. ಯಾಕೇನು ಗೊತ್ತಾ, ಬ್ರೇಕ್ಫಾಸ್ಟ್ ಮಾಡಬೇಕು ಬಂದು. ಆಮೇಲೆ ಇವತ್ತು ನಮ್ಮ ಮನೆ ಮುಂದೆ ಇರೋ ಟೆಂಪಲ್ ಇದೆಯಲ್ಲ, ಆ ಟೆಂಪಲಲ್ಲಿ ಕೂಡ ಇವತ್ತು ಪೂಜೆ ಇದೆ. ಅವರ ಚಂಡಿಕಾ ಹೋಮ ಮಾಡ್ತಾರೆ ಅಲ್ಲಿ ಫಾರ್ ಆಲ್ ದ ವಿಜಯದಶಮೀಸ್ ಆ್ಯಂಡ್ ವಾರ್ಷಿಕೋತ್ಸವಕ್ಕೆ. ಆ್ಯಂಡ್ ಇವತ್ತು ವಿಜಯದಶಮಿ ಆಗಿರೋದ್ರಿಂದ ಅಲ್ಲಿ ಹೋಮ ಇದೆ. ಆ್ಯಂಡ್ ನಮ್ಮ ಮನೆಯಲ್ಲಿ ಕೂಡ ಪೂಜೆ ಎಲ್ಲ ಆಗಿದೆ. ಆ್ಯಂಡ್ ಸಖತ್ ಪಾಸಿಟಿವ್ ಆಗಿರುವಂತಹ ಡೇ ಇವತ್ತು. ಸೊ ಇನ್ನಷ್ಟು ಪಾಸಿಟಿವ್ ಮಾಡೋಣ, ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ ವಾಂಗಿಬಾತ್ ಮಾಡೋಣ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಸ್ವೀಟ್ ಏನಾದರೂ ಮಾಡಬೇಕು. ಆ್ಯಂಡ್ ಥಿಂಕ್ ಮಾಡ್ತಾಯಿದ್ದೀನಿ ಏನು ಮಾಡೋದು ಅಂತ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಟು ಸ್ಪೀಕ್ ಸೋ ಮಚ್ ಅಬೌಟ್ ಮೈ ಹೇರ್ ಸ್ಟೈಲ್. ಲಿಟ್ರಲಿ ನಾನು ಎಷ್ಟೊಂದು ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇರೋದು. ಸೊ ಐ ಜಸ್ಟ್ ವಾಂಟೆಡ್ ಲೈಕ್ ಸೋ ಲಾಂಗ್ ಬ್ರೇಕ್ ಥರ. ಆ್ಯಂಡ್ ಆಫ್ಟರ್ ಆಲ್ ದ ಬ್ರೇಕ್ಸ್ ಐ ಆಮ್ ಅಗೈನ್ ಬ್ಯಾಕ್. ನಾನು ಆಗಲೇ ಹೇಳ್ದಂಗೆ ನಮ್ಮ ಅಂಗಡಿ ಪೂಜೆದು ಕ್ಲಿಪ್ಸ್ ಆಗಿರುತ್ತೆ ಇದು. ಲೈಕ್ ಫುಲ್ ವಿಭೂತಿ ಎಲ್ಲ ಇಟ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ನಮ್ಮ ಗಾಡಿಗಳನ್ನೆಲ್ಲ. ಲೈಕ್ ನನ್ನ ಗಾಡಿ ವಯಸ್ಸೋದಂತೆ, ಸೊ ಚೆನ್ನಾಗಿರೋ ಹಾರ ಎಲ್ಲ ಹಾಕಿದ್ರು ಇನ್ಫ್ಯಾಕ್ಟ್. ಆ್ಯಂಡ್ ನಂಗೆ ತುಂಬ ಇಷ್ಟ ಈ ಥರ ಹಬ್ಬಗಳೆಲ್ಲ. ಸೊ ತುಂಬ ಒಂಥರ ಕಲ್ಚರ್ ಹೆರಿಟೇಜ್ ಎಲ್ಲ ಒಂಥರ ಪ್ರೊಟೆಕ್ಟ್ ಮಾಡೋ ಥರ ಫೀಲ್ ಬರುತ್ತೆ. ಆ್ಯಂಡ್ ನಮ್ಮ ಅಂಗಡಿಗೆಲ್ಲ ನೀಟಾಗಿ ಪೂಜೆ ಎಲ್ಲ ಮಾಡಿದ್ರು ಅಮ್ಮ. ಇವನ್ ಗಾಡಿಗೆಲ್ಲ ಪೂಜೆ ಮಾಡಿ ಮತ್ತು ನಿಂಬೆಹಣ್ಣೆಲ್ಲ ತುಳಿದೆ. ಆ್ಯಂಡ್ ನನ್ನ ಗಾಡಿ ಮಾತ್ರನೇ ಲೈಕ್ ನಾನು ಪ್ರಾಪರಾಗಿ ನಿಂಬೆಹಣ್ಣು ತುಳಿದಿದ್ದೆಲ್ಲ. ಆಮೇಲೆ ನಮ್ಮ ಅಂಗಡಿ ಕೂಡ ನಾವು ಕುಂಬಳಕಾಯಿ ಎಲ್ಲ ಹೊಡೆದ್ವಿ. ಆ್ಯಂಡ್ ಒಂಥರ ಗುಡ್ ಡೇ ಆಗಿ. ನೋಡಿ ಇಲ್ಲಿ ನನ್ನ ಗಾಡಿ ಎಷ್ಟು ಮುದ್ದಾಗಿದೆ ಇವತ್ತು. ಮೊನ್ನೆ ಎಲ್ಲ ಸರ್ವಿಸಿಗೆ ಬಿಟ್ಟಿದ್ದೆ, ಸೊ ಏನು ವಾಶ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಮೊನ್ನೆ ತಾನೇ ಸರ್ವಿಸ್ ಆಗಿದೆ. ಓಕೆ, ಇವಾಗ ನನ್ನ ಬ್ರೇಕ್ಫಾಸ್ಟ್ ರೆಡಿ ಇದೆ. ಆ್ಯಕ್ಚುಲಿ ನನಗೆ ಅದೇನಾಯಿತು ಗೊತ್ತಾ, ಬ್ರೇಕ್ಫಾಸ್ಟ್ ಇವಾಗ ಏನಾಯಿತು, ನಂಗೆ ಸಖತ್ ಮೆಮೊರಿ ಲಾಸು. ನಂಗೆ ನೆನಪೇ ಇರೋಲ್ಲ ಏನು ಮಾತಾಡ್ತಿರ್ತೀನಿ ಸಖತ್. ಇವಾಗ ಹಂಗಿರೋದು ಹಿಂಗೆ ಮರ್ತೋಗ್ಬಿಟ್ಟಿರ್ತೀನಿ ನಾನು. ಅದು ಹೆಂಗೆ ಎಕ್ಸಾಮಲ್ಲಿ ಬರೆದು ಪಾಸ್ ಆಗ್ತೀನೋ ದೇವ್ರಿಗೆ ಗೊತ್ತು. ಬಟ್ ಐ ಮ್ಯಾನೇಜ್ ಟು ಗೆಟ್ ಲೈಕ್ ಗುಡ್ ಮಾರ್ಕ್ಸ್ ಗೊತ್ತಾ. ಆಮೇಲೆ ಇನ್ನೊಂದೇನು, ಬ್ರೇಕ್ಫಾಸ್ಟು ವಾಂಗಿಬಾತ್ ಮಾಡೋಣ ಅಂತ ಹೋದೆ. ಬಟ್ ಏನಾಗ್ಬಿಡ್ತಂದರೆ ಬದನೆಕಾಯಿ ಇರಲಿಲ್ಲ ಮತ್ತು ಪೌಡರು ಇರಲಿಲ್ಲ. ಸೊ ಲೈಕ್ ನಾನು ಫ್ರಮ್ ಸ್ಕ್ರ್ಯಾಚ್ ಮಾಡೋಕ್ಕೆ ಟೈಮ್ ಇಲ್ಲ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಬಿಕಾಸ್ 9 o'clockಗೆ ಹೋಮ ಸ್ಟಾರ್ಟ್ ಮಾಡ್ತಾರೆ. 9:30 ಅಷ್ಟೊತ್ತಿಗೆ ಐ ವಾಂಟ್ ಟು ಗೋ ದರ್. ಫ್ರಮ್ ಅಂಟಿಲ್ 2 o'clock ಹೋಮನೇ ಇರುತ್ತೆ. ಲೈಕ್ ದೊಡ್ಡ ಹೋಮ ಅದು, ಚಂಡಿಕಾ ಹೋಮ. ಸಮ್ 13 ಚಾಪ್ಟರ್ಸ್ ಏನೋ ಇರುತ್ತೆ ಅದರಲ್ಲಿ. ಆ್ಯಂಡ್ ಇವಾಗ ಸೊ ಅದಕ್ಕೆ ಬ್ರೇಕ್ಫಾಸ್ಟ್ ಏನು ಮಾಡಿದ್ರೆ ಪುಳಿಯೋಗರೆ ಗೊಜ್ಜಿತ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪಪ್ಪುಗಳೆಲ್ಲ ಆ್ಯಡ್ ಮಾಡಿ ಸೊ ಬ್ರೇಕ್ಫಾಸ್ಟ್ ಮುಗಿಸಿದೆ. ಬಟ್ ನನಗೆ ಪುಳಿಯೋಗರೆ ಇಷ್ಟನೇ. ಬಟ್ ನೆನೆ ನಮ್ಮ ಮನೇಲಿ ಕಡಲೆಕಾಳು ಸಾಂಬಾರು ಮಾಡಿದ್ರು, ಸೊ ಅದು ನಂಗೆ ಜಾಸ್ತಿ ಇಷ್ಟ. ಸೊ ದಿಸ್ ಇಸ್ ಹೌ ಮೈ ಪ್ಲೇಟಸ್. ಇಷ್ಟು ಒಂದು ಚಿಕ್ಕ ಬೌಲ್, ಅದು ಹಂಗೆ ಗುಡ್ಡೆ ಥರ ಕಾಣಿಸ್ತಿದೆ. ಬಟ್ ಇಷ್ಟೇ ಇರೋದು. ಆ್ಯಕ್ಚುಲಿ ಅಷ್ಟು ದೊಡ್ಡದಾಗಿಲ್ಲ, ಅದು ತುಂಬ ಚಿಕ್ಕದಾಗೇ ಇದೆ. ಆಮೇಲೆ ದೃಷ್ಟಿ ಆಗಬೇಡಿ ಪ್ಲೀಸ್, ನೋ ದೃಷ್ಟಿ. ಆಮೇಲೆ ಒಂದು ಸ್ವಲ್ಪ ವೆಜಿಟೇಬಲ್ಸ್. ದಿಸ್ ವಿಲ್ ಬಿ ಮೈ ಬ್ರೇಕ್ಫಾಸ್ಟ್. ಆ್ಯಂಡ್ ಜಾಸ್ತಿ ಕಡಲೆಕಾಳು, ನಂಗೆ ಕಡಲೆಕಾಳು ಜಾಸ್ತಿ ಇಷ್ಟ. ಆಲೂಗಡ್ಡೆ, ಬದನೆಕಾಯಿ ನಂಗೆ ಸಖತ್ ಇಷ್ಟ ಈ ಸಾಂಬಾರು. ಸೊ ಅಷ್ಟೇ ಕತೆಗ. ಸೊ ತಿಂದ್ಬಿಟ್ಟು ಬೇಗ ಟೆಂಪಲಿಗೆ ಹೋಗೋಣ. ಆ್ಯಂಡ್ ಆಲ್ಸೋ ನೈವೇದ್ಯ ಎಲ್ಲ ಆಗಿದೆ. ಸೊ ಹೋಗೋಣ. ನಾನು ಹೇರ್ ಸ್ಟೈಲ್ ಸ್ಟೋರಿ ಹೇಳಿಲ್ಲಲ್ಲ ನಿಮಗೆ. ಕರೆಕ್ಟು, ನಾನು ಯಾಕೆ ಹೇರ್ ಕಟ್ ಮಾಡಿಸಿದ್ದು ಗೊತ್ತಾ, ನನಗೆ ಲೈಕ್ ಅದೊಂಥರ ಖುಷಿ ನನಗೆ. ಲೈಕ್ ನಂಗೆ ಯಾವಾಗೂ ಅದೊಂದು ಥಾಟ್ ಇತ್ತು ನನ್ನ ತಲೆಯಲ್ಲಿ, ಲೈಕ್ ಐ ವಾಂಟ್ ಲೈಕ್ ಬಾಯ್ ಕಟ್ ಆರ್ ಬಾಬ್ ಕಟ್ ಥರ. ಸೊ ಐ ಜಸ್ಟ್ ವೆಂಟ್. ಆ್ಯಂಡ್ ಫಸ್ಟ್ ಡೇ ಅಲ್ಲಿ ಹೋದಾಗ, ಸಲೂನಿಗೆ ಹೋದಾಗ ಅಲ್ಲಿ ಇದ್ದವ್ರು ಹೇಳಿದ್ರು, ಮ್ಯಾಮ್ ನೀವು ಡೈರೆಕ್ಟಾಗಿ ಬಾಯ್ ಕಟ್ಟಿಗೆ ಹೋದರೆ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ತಡ್ಕೊಳಕ್ಕೆ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಸೊ ಯು ಬೆಟ್ರ್ ಗೋ ಫಾರ್ ಲೈಕ್ ಅಂಟಿಲ್ ಇಷ್ಟು ಶಾರ್ಟ್ ಮಾಡಿಸಿ, ದೆನ್ ಲೈಕ್ ನೆಕ್ಸ್ಟ್ ಟೈಮ್ ಆರ್ ನೆಕ್ಸ್ಟ್ 2 months ಬಿಟ್ಟು ಎಗೈನ್ ಬಂದು ನೀವು ಬಾಯ್ ಕಟ್ ಮಾಡಿಸ್ಕೊಳ್ಳಿ ಅಂತ. ಸೊ ಇವಾಗ ಸದ್ಯಕ್ಕೆ ಇಷ್ಟ ಆಗಿದೆ. ಆ್ಯಂಡ್ ಎಗೈನ್ ಐ ಗೋ ಫಾರ್ ಲೈಕ್ ಕಂಪ್ಲೀಟ್ ಬಾಯ್ ಕಟ್ ಥರ, ಬಿಕಾಸ್ ನಂಗೆ ಮೇಂಟೈನ್ ಮಾಡೋದು ಕಷ್ಟ. ಆ್ಯಂಡ್ ಆಲ್ಸೋ ವಾಟ್ ಎಲ್ಸ್, ದಿನ ಬೆಳಗ್ಗೆ ನನಗೆ ನಮ್ಮಮ್ಮಗೆ ಜಗಳ ಆಗ್ತಾಯಿತ್ತು. ಏನಕ್ಕೆ ಜಗಳ ಅಂದರೆ, ನಂಗೆ ತಲೆ ಬಾಚ್ಕೊಳ್ಳೋಕೆ ಬರಲ್ಲ, ನಮ್ಮಮ್ಮನೇ ಬಾಚಬೇಕು. ನಮ್ಮಮ್ಮ ಅದನ್ನು ಚೆನ್ನಾಗಿಲ್ಲ ಅಂದರೆ ಬಿಚ್ಚಿಬಿಡ್ತಾ ಇದ್ದೆ. ಸೊ ನಮ್ಮಮ್ಮ ನಾನು ಕಷ್ಟಪಟ್ಟು ಹಾಕಿದ್ದೀನಿ, ಎಲ್ಲ ಹಾಳು ಮಾಡ್ತೀವಿ, ಹಂಗೆ ಫುಲ್ ಜಗಳ ಮಾಡ್ತಾಯಿದ್ರು. ಸೊ ಇಟ್ ವಾಸ್ ಲೈಕ್ ಕಂಪ್ಲೀಟ್ ಜಗಳ. ಮತ್ತು ಎಕ್ಸ್ಟ್ರಾ ಹೇರ್ ಫಾಲ್ ಜಾಸ್ತಿ ಇತ್ತು, ಡ್ಯಾಂಡ್ರಫ್ ಜಾಸ್ತಿ ಇತ್ತು. ಹೇರ್ ಕಟ್ ಮಾಡಿಸ್ಮೇಲೆ ನಂಗೆ ಡ್ಯಾಂಡ್ರಫ್ ಕಡಿಮೆ ಆಗಿದೆ. ಆ್ಯಂಡ್ ವಾಟ್ ಎಲ್ಸ್ ಟು ಸೇ, ಅಷ್ಟೇ ಈಗ ಸದ್ಯಕ್ಕೆ. ಸೊ ಇವಾಗ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ. ಇಷ್ಟೇ ನನ್ನ ಹೇರ್ ಕಟ್ ಸ್ಟೋರಿ. ಆ್ಯಂಡ್ ಎಷ್ಟೊಂದು ಜನ ಹೇಳ್ತಾರೆ, ದೇವರ್ ಲೈಕ್ ಏನಕ್ಕೆ ಹೇರ್ ಕಟ್ ಮಾಡಿಸಿದೆ, ನಿನ್ನ ಹೇರ್ಸ್ ತುಂಬ ಚೆನ್ನಾಗಿತ್ತು. ನಂಗೆ ಲಿಟ್ರಲಿ ನಂಗೆ ಏನು ಹೇಳ್ಬೇಕಂತ ಕೂಡ ಅನ್ಸಲ್ಲ. ಆ್ಯಂಡ್ ಆಲ್ಸೋ ಒನ್ ಗುಡ್ ಥಿಂಗ್ ಇಸ್ ಲೈಕ್ ನನಗೆ ಹೇರ್ ಕಟ್ಟು ಬೇಕಿತ್ತು, ಐ ಆಲ್ಸೋ ಡೊನೇಟೆಡ್ ಇಟ್ ಟು ದ ಕ್ಯಾನ್ಸರ್ ಪೇಷಂಟ್ಸ್. ಸೊ ಅದೊಂದು ಖುಷಿ ವಿಚಾರ ನನಗೆ. ಆ್ಯಂಡ್ ಅಷ್ಟೇ ಗೈಸ್, ಅಷ್ಟೇ. ಆಮೇಲೆ ಆ ಆಂಟಿಗಳೆಲ್ಲ ಕೇಳಿದ್ರೆ ಐ ನೆವರ್ ಬಾದರ್ ಫಾರ್ ದೋಸ್ ಆಂಟೀಸ್. ಆ್ಯಂಡ್ ಬಿಕಾಸ್ ಇನ್ ನನ್ನ ಲೈಫ್ ಐ ಆಮ್ ಲಿವಿಂಗ್ ಮೈ ಲೈಫ್ ಇನ್ ಮೈ ಓನ್ ಟರ್ಮ್ಸ್. ನಾನು ಹತ್ರನೂ ಯಾವ ಆಂಟಿನೂ ಬಂದಂಗೆ ಸಮಾಧಾನ ಮಾಡಲ್ಲ. ಸೊ ನಮ್ಮಮ್ಮ ಪ್ರಾಬ್ಲಮ್ ಇಲ್ಲ.
ನಮ್ಮ ಮನೇಲಿ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಸೊ ವಾಟ್ ಎಲ್ಸ್? ಸೊ ಐ ಜಸ್ಟ್ ವೆಂಟ್ ಫಾರ್ ಇಟ್ ಅಷ್ಟೇ. ಎಷ್ಟೊಂದು ಜನಕ್ಕೆ ಪಾಪ ಒಂದು ಸ್ವಲ್ಪ ಕಟ್ ಮಾಡಿಸಿದ್ರು ಅವ್ರ ಮನೆಯೆಲ್ಲ ಬೈತಾ ಇರ್ತಾರೆ. ನಮ್ಮ ಮನೇಲಿ ನಮ್ಮಮ್ಮ ವಾಸ್ ಲೈಕ್ ಸೋಚಿಲ್ ಗೊತ್ತಾ, ನಮ್ಮಮ್ಮ ಹೋಗಿ ತಿರುಪತಿಗೆ ಹೋಗ್ಬಿಟ್ಟು ನೀಟಾಗಿ ಗುಂಡೋರ್ಸ್ಕೊಂಡು ಬಂದ್ಬಿಡು, ಬೆಸ್ಟ್ ಇನ್ನ ಕೆಲಸ, ಅದು ಉಚ್ಕೊಳ್ಳೋಷ್ಟು ಇರಲ್ಲ ಅಂತ. ಒಂದೊಂದ್ಸತಿ ಅದೇ ಬೆಟರ್ ಅನಿಸ್ಬಿಡುತ್ತೆ ಈ ಕೂದಲು ಕೊಡೋ ಕೆಲಸಕ್ಕೆ. ಸೊ ಐ ಆಮ್ ಲಿವಿಂಗ್ ಮೈ ಲೈಫ್ ಇನ್ ಮೈ ಓನ್ ಟರ್ಮ್ಸ್ ಅಷ್ಟೇ. ಸೊ ನನಗೆ ಏನಿಷ್ಟನೋ ನಾನು ಅದನ್ನು ಮಾಡ್ತಿದ್ದೀನಿ, ಖುಷಿಯಾಗಿದ್ದೀನಿ ಅಷ್ಟೇ. ಅಟ್ ದಿ ಎಂಡ್ ಆಫ್ ದ ಡೇ ಖುಷಿ ಇಂಪಾರ್ಟೆಂಟ್. ಆ್ಯಂಡ್ ಎಕ್ಸಾಮ್ಸ್ ಎಲ್ಲ ಇತ್ತು ನನಗೆ ನೆನ್ನೆ ಎಲ್ಲ ಜಾಸ್ತಿ ಎಕ್ಸಾಮ್ಸು, ಮತ್ತು SIH ಮಿನಿ ಪ್ರಾಜೆಕ್ಟು, ಅದು ಇದು ಎಲ್ಲ ಎಷ್ಟು ಪ್ರೆಷರೈಸಿಂಗ್ ಆಗಿತ್ತು ಅಂದರೆ ಐ ವಾಸ್ ಲೈಕ್ ಒಂದು ಸ್ವಲ್ಪ ದಿನ ಎಲ್ಲ ಬಿಟ್ಟು ಓಡೋಗ್ಬಿಡೋಣ ಎಲ್ಲ ಅನ್ನೋಷ್ಟು ತಲೆ ಕೆಟ್ಟೋಗ್ಬಿಟ್ಟಿತ್ತು. ಬಟ್ ಆಫ್ಟರ್ ಎಕ್ಸಾಮ್ಸ್ ಲೈಕ್ ಕಂಪ್ಲೀಟ್ ಬ್ರೇಕ್ ತೊಗೊಂಡಿದ್ದಕ್ಕೆಲ್ಲ ಲೈಕ್ ಐಮ್ ರಿಯಲಿ ಬ್ಯಾಕ್ ವಿತ್ ಸೋ ಮಚ್ ಎನರ್ಜಿ ಅಂತ ಅಂದ್ಕೊಳ್ಳಿ. ಆ್ಯಂಡ್ ದಟ್ಸ್ ಇಟ್. ತುಂಬ ಮಾತಾಡ್ಬಿಟ್ಟೆ, ಇವಾಗ ತಿನ್ನೋಣ. ಎಲ್ಲ ಆಯಿತು. ಆ್ಯಂಡ್ ಒಂದು ಸ್ವಲ್ಪ ತಿನ್ಕೊಂಡು ಬಂದೆ. ಏನಾಯಿತು ಗೊತ್ತಾ, ನನಗೆ ಮಾರ್ನಿಂಗು ನಾನು ಹೋದೆ ಆ್ಯಕ್ಚುಲಿ ಟೆಂಪಲ್ಗೆ. ಹೋಗ್ಬಿಟ್ಟು ಕೂತ್ಕೊಂಡೆ. ನನಗೆ ನೈಟಿಂದನೇ ಒಂದು ಸ್ವಲ್ಪ ಹೆಲ್ತ್ ವ್ಯತ್ಯಾಸ ಇತ್ತು. ನಾನು ಕೂತೆ ಒಂದು ಹಾಫ್ ಆನ್ ಅವರ್ ಆಯಿತು, ನನಗೆ ಫುಲ್ ಜ್ವರ ಜಾಸ್ತಿ ಆಗಿಬಿಡ್ತು. ನಂಗೆ ಜ್ವರ ಇರಲಿಲ್ಲ ಆ್ಯಕ್ಚುಲಿ, ಬಂದುಬಿಡ್ತು ಜ್ವರ. ಆಮೇಲೆ ನಾನು ಬಂದು ಮಲ್ಕೊಬಿಟ್ಟೆ ಟ್ಯಾಬ್ಲೆಟ್ ತೊಗೊಂಡು. ಆಮೇಲೆ ನಮ್ಮಮ್ಮ ಮತ್ತೆ ಮಂಗಳಾರತಿ ಟೈಮ್ಗೆ ಲೈಕ್ ಪೂರ್ಣಾವತಿ ಹೋಮ ಎಲ್ಲ ಆಗಿತ್ತು. ಆಮೇಲೆ ಮತ್ತೆ ಮಂಗಳಾರತಿ ಟೈಮ್ಗೆ ಕರ್ಕೊಂಡ್ಬಂದರು ನನ್ನ ಟೆಂಪಲಲ್ಲಿ. ನನಗಲ್ಲಿ ನಿಂತ್ಕೊಳ್ಳೋಕೆ ಕೂಡ ಆಗ್ತಿರಲಿಲ್ಲ. ಒಂದು ಸ್ವಲ್ಪ ಊಟ ತಿಂದೆ, ಇವಾಗ ಸ್ವಲ್ಪ ಮಾತಾಡೋಕ್ಕೆ ಸ್ಟ್ರೆಂತ್ ಬಂದಿದೆ. ಅದು ಇವಾಗ ಸ್ವಲ್ಪ ಕಡಿಮೆ ಕೂಡ ಆಗಿದೆ ಜ್ವರ. ಬಿಟ್ಟು ಟೆಂಪಲಲ್ಲಿ ಇದ್ದಾಗ ಅಷ್ಟೇ ನನಗೆ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಫುಲ್ ಸುಸ್ತಾಗ್ತಾಯಿತ್ತು. ಬಟ್ ಸ್ಟಿಲ್ ಐ ಮ್ಯಾನೇಜ್ಡ್. ಮಂಗಳಾರತಿ ಮುಗಿಸ್ಕೊಂಡು ಒಂದು ಸ್ವಲ್ಪ ತಿಂದ್ಕೊಂಡು ಇವಾಗ ಬಂದೆ. ಇದು ಕೂಡ ಮಲ್ಕೊಂಬಿಡೋಣ. ಮತ್ತು ನೈಟ್ ಇದಿರುತ್ತೆ, ವಾಟ್ ಈಸ್ ದಟ್, ಉತ್ಸವ. ಓಕೆನಾ, ಉತ್ಸವ ಸಕ್ಕತ್ತಾಗಿ ಮಾಡ್ತಾರೆ. ಆ್ಯಂಡ್ ಅದನ್ನ ತೋರಿಸ್ತೀನಿ, ಅದನ್ನ ವಿತೌಟ್ ಮಿಸ್ ತೋರಿಸ್ತೀನಿ. ಆ್ಯಂಡ್ ಆಮೇಲೆ ಕೂಡ ಹೋಗಿ ನೈಟ್ ಮಂಗಳಾರತಿ ಮಾಡ್ತಾರಲ್ವ, ನೈಟ್ ಮಂಗಳಾರತಿ ಮಾಡೋದನ್ನ ಕೂಡ ನಾನು ನಿಮಗೆ ಅದನ್ನ ವೀಡಿಯೋ ಮಾಡ್ಕೊತೀನಿ. ಓಕೆ, ಐ ಆಮ್ ಬ್ಯಾಕ್ ಅಗೇನ್. ಏನು ಗೊತ್ತಾ ಸಮಾಚಾರ, ಇವಾಗ ಟೆಂಪಲಿಗೆ ಹೋಗ್ಬಿಟ್ಟು ಬಂದೆ. ಐ ಮೀನ್ ಲೈಕ್ ಇವಾಗ ಸಂಜೆ ಆಗಿದೆ, ಟೈಮ್ ಅರೌಂಡ್ 6 o'clock ಆಗಿದೆ ಟೈಮು. ನಂಗೆ ಲಿಟ್ರಲಿ ವರ್ಸ್ಟ್ ಆಗ್ತಾಯಿದೆ ನನ್ನ ಹೆಲ್ತು. ಬಟ್ ಸ್ಟಿಲ್ ಇವಾಗ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಬಂದು ಹಾಕ್ಕೊಂಡೆ. ಇಷ್ಟೊತ್ತು ನಾವು ಮಲ್ಗೆ ಇಲ್ಲ, ನಾನು ಟೆಂಪಲ್ ಹತ್ರ ಹೋಗ್ಬಿಟ್ಟಿದ್ದೆ. ಬಿಕಾಸ್ ವಿಮೆನ್ ವಿಲ್ ಬಿ ಆಲ್ವೇಸ್ ಫಸ್ಟ್ ಟು ಗಾಸಿಪ್. ಅಲ್ಲೆಲ್ಲೋ ಗಾಸಿಪ್ ಅನ್ನೋದಕ್ಕಿಂತ ಇವಾಗ ಜಸ್ಟ್ ಚಿಟ್ ಚಾಟಿಂಗ್ ಅಷ್ಟೇ. ಸೊ ಎವ್ರಿ ಒನ್ ವಾಸ್ ದೇರ್. ಇಟ್ ವಾಸ್ ಸೋ ಗುಡ್, ಸಖತ್ ವೆಲ್ ಟೈಮ್ ಸ್ಪೆಂಟ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಆಲ್ರೆಡಿ ಡೋಲು ಸೌಂಡ್ ಕೇಳಿಸ್ತಾ ಇರುತ್ತೆ. ಆ್ಯಂಡ್ ಉತ್ಸವ ಇದೆಯಲ್ಲ, ಉತ್ಸವಕ್ಕೋಸ್ಕರ. ಸೊ ಒನ್ ಗುಡ್ ಥಿಂಗ್ ಅಬೌಟ್ ದಿಸ್ ಟೆಂಪಲ್ ಅಂದರೆ, ಉತ್ಸವ ಫಸ್ಟ್ ನಮ್ಮ ಮನೆಗೆ ಬರೋದು. ಬಿಕಾಸ್ ನಮ್ಮ ಮನೆ ಆಪೋಸಿಟ್, ಜಸ್ಟ್ ಇದು ಡೋರು, ಅದರದ್ದು ಡೋರ್ ಹಂಗೆ ಇರೋದು. ಸೊ ಐಮ್ ಲೈಕ್ ವೆರಿ 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 ಮಚ್ ಪುಣ್ಯ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ನಾನು. ಸೊ ಅಷ್ಟೇ, ನನ್ನ ಹೆಲ್ತ್ ಅಂತೂ ತೀರಾ ವರ್ಸ್ಟ್ ಆಗ್ತಿದೆ. ನನಗೆ ಲಿಟ್ರಲಿ ನಿಂತ್ಕೊಳ್ಳೋಕೆ ಕೂಡ ಆಗ್ತಿಲ್ಲ, ಕಾಲು ಹಾಗೆ ಕೂಸಿತಿದೆ. ಸೋ ಬ್ಯಾಡ್. ಲಿಟ್ರಲಿ ಹಾಲಿಡೇಸ್ ಬಂದರೆ ನನಗೆ ಹಿಂಗಾಗುತ್ತೆ. ಹಾಲಿಡೇಸ್ ಎಂಜಾಯ್ ಕೂಡ ಮಾಡೋಕ್ಕಾಗಲ್ಲ. ನಂಗೆ ಫೋನ್ ನೋಡಿದ್ರೆ ತಲೆನೋವು ಬರುತ್ತೆ. ಸೋ ಬ್ಯಾಡ್ ಮೈ ಸಿಚುಯೇಷನ್ ಇಸ್ ಗೆಟಿಂಗ್. ಆ್ಯಂಡ್ ಅಷ್ಟೇ, ಈಗ ಅಷ್ಟೇ ಹೋಗಿ ಇನ್ನೊಂದು ಸ್ವಲ್ಪ ಮುಖ ಎಲ್ಲ ತೊಳೆದು ಫ್ರೆಶ್ ಆಗಿ ಅಷ್ಟೊತ್ತಿಗೆ ಉತ್ಸವ ಬರುತ್ತಲ್ಲ ನಮ್ಮ ಮನೆ ಮುಂದೆ, ಅವಾಗ ಉತ್ಸವನ ಅಮ್ಮಂಗೆ ಆರತಿಗೆ ಕೊಡೋಣ. ಓಕೆ, ಇದು ಸಂಜೆದು ಕೇರಳ ಡೋಲ್ ತರಿಸಿದ್ದು ಟೆಂಪಲ್ ಅವರು. ಲೈಕ್ ಕೇರಳ ಡೋಲ್ ಕೂಡ ಆಯಿತು, ಲೈಕ್ ನಾರ್ಮಲ್ ಡೋಲ್ ಕೂಡ ಆಯಿತು. ಆ್ಯಂಡ್ ಅವ್ರು ಏನಿಲ್ಲಂದ್ರು ಲೈಕ್ 1 hour ಸ್ಟ್ರೇಟ್ ಬಾರಿಸಿದ್ದಾರೆ. ಆ್ಯಂಡ್ ಅವರೆಲ್ಲ ಫುಲ್ ಸುಸ್ತಾಗಿಬಿಟ್ಟಿದ್ರು, ಅಷ್ಟು ಬಾರಿಸಿದ್ರು. ಆ್ಯಂಡ್ ಇದು ಅಮ್ಮಂದು ಅಲಂಕಾರ. ಇದು ಲೈಕ್ ಉತ್ಸವ ಮೂರ್ತಿ ಇರುತ್ತಲ್ವ, ಆ ಅಮ್ಮ ಇದು. ಆ್ಯಂಡ್ ಫುಲ್ ಅಲಂಕಾರ ಎಲ್ಲ ಮಾಡಿದ್ರು. ಬಟ್ ಅವ್ರು ಓಪನ್ ಮಾಡಿರಲ್ಲ, ಮಂಗಳಾರತಿ ಎಲ್ಲ ಮಾಡಿ ಆದಮೇಲೆ ಅವ್ರು ಓಪನ್ ಮಾಡ್ತಾರೆ. ಸೊ ಇಲ್ಲಿಂದಾನೇ ಮಂಗಳಾರತಿ ತಗೋಬಿಡಿ ನೀವು ಕೂಡ ಎಲ್ಲರೂ. ಆ್ಯಂಡ್ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಇದು ಓಪನ್ ಮಾಡ್ತಾ ಇರೋದು. ಆ್ಯಂಡ್ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಅಮ್ಮನಿಗೆ. ಆ್ಯಂಡ್ ಬಿಕಾಸ್ ಇದು ಊರೆಲ್ಲ ಹೋಗುತ್ತೆ ಬೇಸಿಕಲಿ ದೇವರು. ಸೊ ಫಸ್ಟ್ ಬರೋದು ನಮ್ಮ ಮನೆಗೆ. ನಾನು ಹೇಳ್ದಂಗೆ ಐ ವಿಲ್ ಬಿ ಲೈಕ್ ವೆರಿ ಮಚ್ ಹ್ಯಾಪಿಯರ್, ಗೊತ್ತಾ. ನಂಗೆ ಸಖತ್ ಖುಷಿ ಆಗುತ್ತೆ. ನಾನು ಮುಂಚೆ ಎಲ್ಲ ಜಗಳ ಮಾಡ್ತಿದ್ದೆ, ನಮ್ಮ ಮನೆಗೆ ಫಸ್ಟ್ ಬರಬೇಕದು ಅಂತ. ಆ್ಯಂಡ್ ಇವಾಗ ನಮ್ಮ ಮನೆಗೆ ಫಸ್ಟ್ ಬರೋದು ಕೂಡ ಅದು. ಸೊ ಲೈಕ್ ಫುಲ್ ಹ್ಯಾಪಿ ಐ ಆಮ್ ಅಂದ್ಕೊಳ್ಳಿ. ಆ್ಯಂಡ್ ಎಲ್ಲ ಚೆನ್ನಾಗಾಯಿತು, ತುಂಬಾ ಚೆನ್ನಾಗಿ ನಡೀತು ಇನ್ಫ್ಯಾಕ್ಟ್. ಆ್ಯಂಡ್ ಇದು ಅಲಂಕಾರ ಮಾಡಿರೋದು ಅಮ್ಮಂದು. ಲೈಕ್ ಮಾರ್ನಿಂಗ್ ನಾನು ತೆಗಿಯೋಕ್ಕಾಗಲಿಲ್ವಲ್ಲ, ಸೊ ಅದಕ್ಕೋಸ್ಕರ ಸಂಜೆ ಲೈಕ್ ನೈಟ್ ಹೋಗಿ ಇದೆಲ್ಲ ಆದಮೇಲೆ, ಅಮ್ಮ ಉತ್ಸವ ಎಲ್ಲ ಹೋದ್ಮೇಲೆ ಇದನ್ನ ಹೋಗಿ ತೆಗೆದುಕೊಂಡು ಬಂದೆ ನಾನು ಟೆಂಪಲಲ್ಲಿ. ಆ್ಯಂಡ್ ತುಂಬಾ ಚೆನ್ನಾಗಿದ್ಲು ಅಮ್ಮ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಆದಮೇಲೆ ಡೋಲು, ಇದು ಲೈಕ್ ಉತ್ಸವ ಮುಗಿಸ್ಕೊಂಡು ಬರ್ತಾ ಇರುವಂಥದ್ದು ಕ್ಲಿಪ್ಸ್ ಇದೆಲ್ಲ. ಉತ್ಸವ ಬಂದಮೇಲೆ ಅಮ್ಮನಿಗೆ ಯಾವ ಥರ ಅವರು ವೆಲ್ಕಮ್ ಮಾಡ್ಕೋತಾರೆ ಮತ್ತು ಟೆಂಪಲ್ಗೆ ಅನ್ನೋದು ಸಖತ್ ಬ್ಯೂಟಿಫುಲ್ ಆಗಿರುತ್ತೆ ಕ್ಲಿಪ್ಸ್ ಎಲ್ಲ. ಲೈಕ್ ಏನಂತೀವಿ ನಾವು, ಕುಂಬಳಕಾಯಿ ಎಲ್ಲ ಹೊಡಿತಾರೆ. ತುಂಬ ಸಾಂಪ್ರದಾಯಿಕವಾಗಿ ಅಮ್ಮನಿಗೆ ಆರತಿ ಮಾಡಿ, ಆಮೇಲೆ ಲೈಕ್ ಸೇಮ್ ನಾವು ಮನೇಲೆಲ್ಲ ಹೆಂಗೆ ಮಾಡ್ತೀವೋ ಟೆಂಪಲಲ್ಲಿ ಕೂಡ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ತಾರೆ.
ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಇನ್ಫ್ಯಾಕ್ಟ್ ನೋಡೋಕ್ಕಿಂತೆಲ್ಲ. ನಂಗೆ ಸಖತ್ ಇಷ್ಟ. ನಮ್ಮ ಕಲ್ಚರ್, ನಮ್ಮ ಹೆರಿಟೇಜ್ನ ಲೈಕ್ ವಿ ಆಲ್ವೇಸ್ ಹ್ಯಾವ್ ಟು ಪ್ರೊಟೆಕ್ಟ್ ಅಲ್ವಾ. ಇದಿಷ್ಟು ಆಗಿತ್ತು ಗೈಸ್. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರವಿಂದ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಗೈಸ್ ದಟ್ಸ್ ದಿ ಎಂಡ್ ಆಫ್ ದಿಸ್ ವ್ಲಾಗ್. ವರ್ಸ್ಟ್ ವ್ಲಾಗ್ ಆಗಿತ್ತು ಕೂಡ. ಸಖತ್ ಹೆಲ್ತ್ ಇಶ್ಯೂಸ್. ಐಮ್ ಲೈಕ್ ನಾಟ್ ಈವನ್ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನನ್ನ ಕೈಯಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಸೊಂಟ ನೋವು, ಒಳ್ಳೆ ಮುದುಕರು ಹೇಳ್ತಾರಲ್ಲ ಆ ಥರ ಹೇಳ್ಬೇಕಾಗಿ ನಾನು. ಸೊ ಟ್ಯಾಬ್ಲೆಟ್ಸ್ ಹಾಕ್ಕೊಂಡಿದ್ದೀನಿ. ಸೊ ಲೆಟ್ ಮೀ ಸ್ಲೀಪ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಸಖತ್ ಟೈರ್ಡ್ ಆಗಿದೆ, ಸ್ವಲ್ಪ ಕೂಡ ರೆಸ್ಟ್ ಮಾಡಿಲ್ಲ ಇವತ್ತು. ಲಿಟರಲಿ ಟ್ಯಾಬ್ಲೆಟ್ಸ್ ಹಾಕೊಂಡು ನಾನು ಟೆಂಪಲಿಗೆ ಹೋಗ್ತಿದ್ದೀನಿ. ಐ ಆಮ್ ಲೈಕ್ ಐ ಕಾಂಟ್ ಕಂಟ್ರೋಲ್ ಗೋಯಿಂಗ್ ದೇರ್ ಅಂತ ಅನಿಸ್ಬಿಟ್ಟಿದೆ. ಆ್ಯಂಡ್ ಆಲ್ಸೋ ನನ್ನ ಹೇರ್ ಸ್ಟೈಲ್ ಹೆಂಗೆ ಅನಿಸ್ತು ಎಲ್ಲನೂ ಹೇಳಿ ಆಯಿತಾ. ಸದ್ಯಕ್ಕೆ ಟಾಟಾ, ಬೈ ಬೈ, ಗುಡ್ ನೈಟ್.